ನಮಸ್ಕಾರ, ನಾನು ಭಾರ್ಗವಿ. ಇವತ್ತು ರಾಗಿ ದೋಸೆ ಮಾಡ್ತಿದ್ದೀನಿ. ಕ್ಯಾರೆಟು ಮತ್ತು ಸೌತೆಕಾಯಿ ಹಾಕಿ 1 ಲೋಟ ರಾಗಿ ಹಿಟ್ಟು ಇಟ್ಕೊಂಡಿದ್ದೀನಿ. ಅದಕ್ಕೆ ಹಾಕೋದಕ್ಕೆ ಸೌತೆಕಾಯಿ ತುರಿ ಇಟ್ಕೊಂಡಿದ್ದೀನಿ, ಕ್ಯಾರೆಟ್ ತುರಿ ಇಟ್ಕೊಂಡಿದ್ದೀನಿ. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಜೀರಿಗೆ, ಕರಿಬೇವು, ಶುಂಠಿ, ಕೊತ್ತಂಬರಿ ಸೊಪ್ಪು, 4ರಿಂದ 5 ಸ್ಪೂನು ಮಜ್ಜಿಗೆ. ಇಲ್ಲಿ ರಾಗಿ ಹಿಟ್ಟು ಇಲ್ಲಿ ನೀರು ಇಟ್ಕೊಂಡಿದ್ದೀನಿ. ರಾಗಿ ಹಿಟ್ಟು, ಜೀರಿಗೆ, ಮಜ್ಜಿಗೆ, ನೀರು ಹಾಕಿ ರುಬ್ಕೊಂಡಿದ್ದೀನಿ. ನೋಡಿ, ರುಬ್ಬಿದ್ದೀನಿ. ಇವಾಗ ಇದಕ್ಕೆ ನಾವು ಬೇರೆದೆಲ್ಲ ಹಾಕಬೇಕಾಗುತ್ತೆ. ಇಲ್ಲಿ ಒಂದು ಜೀರಿಗೆ ಮೆಣಸಿನ್ಕಾಯಿ ಕುಟ್ಟಿ ಹಾಕ್ತೀನಿ. ನೋಡಿ, ಇಲ್ಲಿ ಬೇಕಾದರೆ ನೀವು ಹಸಿ ಮೆಣಸಿನ್ಕಾಯಿ ಆದರೂ ಹಾಕ್ಕೋಬೋದು, ತೊಂದರೆ ಇಲ್ಲ, ಚೆನ್ನಾಗಿರುತ್ತೆ. ಈ ಕ್ಯಾರೆಟ್ ತುರಿ ಹಾಕ್ಕೊಳ್ತೀನಿ, ಸೌತೆಕಾಯಿ ತುರಿ ಹಾಕ್ಕೊಳ್ತೀನಿ, ಮತ್ತು ಕರಿಬೇವು, ಕೊತ್ತಂಬರಿ ಇಷ್ಟು ಹಾಕ್ಕೊಳ್ತೀನಿ. ಆಯಿತು, ಎಲ್ಲನೂ ನಾವು ಹಾಕ್ಕೊಂಡ್ವಿ. ಮತ್ತು ಶುಂಠಿ ನಾನು ಆಮೇಲೆ ಹಾಕ್ಕೊಳ್ತೀನಿ ಮೇಲೆ, ಏಕೆಂದರೆ ಶುಂಠಿ ಹಾಕಿರಲಿಲ್ವಲ್ಲ, ಹಾಗಾಗಿ ಶುಂಠಿನೂ ಹಾಕ್ಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ತೀನಿ. ಉಪ್ಪು ಎಲ್ಲ ಹಾಕಿರೋದ್ರಿಂದ ಮತ್ತಿನ್ನೇನು ಇಲ್ಲ. ಇವಾಗ ಒಂದಂದರೆ ಇಂಗು ಹಾಕಿಲ್ಲ. ಇಂಗು ಸಾಸಿವೆ ಒಗ್ಗರಣೆ ಅಷ್ಟೇ ಹಾಕ್ಕೊಳ್ತೀನಿ. ಇಂಗು ಸಾಸಿವೆ ಮಾಡಿರೋದನ್ನು ಅದಕ್ಕೆ ಹಾಕ್ಕೊಳ್ತೀನಿ. ಹಾಕ್ಕೊಂಡು ಇಲ್ಲಿ ದೋಸೆ ನಿಮಗೆ ತುಂಬ ಅಂದರೆ ರುಚಿಯಾಗಿರುತ್ತೆ, ನಿಮಗೆ ಒಂದು ಸಾಫ್ಟಾಗೂ ಇರುತ್ತೆ, ತಿನ್ನೋಕ್ಕೆ ನಿಮ್ಗೆ ಹಿತವಾಗಿರುತ್ತೆ. ನೋಡಿ, 1 ಲೋಟ ರಾಗಿ ಹಿಟ್ಟಿಗೆ ನಾನು 1.5 ಲೋಟ ನೀರು, 4ರಿಂದ 5 ಸ್ಪೂನು ಮಜ್ಜಿಗೆ ಹಾಕಿದ್ದೀನಿ ಅಷ್ಟೇ, ಜಾಸ್ತಿ ಏನು ಹಾಕಿಲ್ಲ. ಆ ಲೋಟದಲ್ಲಿ ಒಂದು ಕಾಲು ಲೋಟಕ್ಕಿಂತ ಕಡಿಮೆ, ಚಿಕ್ಕ ಲೋಟದಲ್ಲಿ ಇದನ್ನು ಹಾಕಿ ಮಾಡಿದ್ರೆ ನಿಮ್ಗೆ ಈ ಥರ ಮಾಡಿದಾಗ ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ಆ ಮಿಕ್ಸಿಗೆ ಹಾಕೋದ್ರಿಂದನೇ ನಿಮಗೆ ದೋಸೆ ಚೆನ್ನಾಗಿ ಬರೋದು. ನೋಡಿ, ಇವಾಗ ಇಂಗು ಸಾಸಿವೆ ಒಗ್ಗರಣೆ ಮಾಡಿದ್ದು ಹಾಕ್ಕೊಂಡೆ. ಕಬ್ಬಿಣ ತವನೇ ನಮ್ಮ ಮನೆಯಲ್ಲಿ ಉಪಯೋಗಿಸೋದು. ಕಬ್ಬಿಣ ತವ ಇಟ್ಟೆ, ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿದೆ, ಸ್ಟವ್ ಆನ್ ಮಾಡ್ಕೊಂಡಿದ್ದೆ, ಬಿಸಿಯಾಗಿತ್ತು. ಎಣ್ಣೆ ಹಾಕಿ ನೋಡಿ ದೋಸೆ ಹಾಕ್ತಾಯಿದ್ದೀನಿ. ಎಲ್ಲ ನೋಡಿ ಒಂಥರ ಚೆನ್ನಾಗೇ ಬರುತ್ತೆ ನಿಮಗೆ ದೋಸೆ. ಏಳಲ್ಲ, ಆ ಥರ ಏನೂ ಇಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ದೋಸೆ ಹಾಕಿದೆ, ಅದನ್ನೊಂದು ಸ್ವಲ್ಪ ಮುಚ್ಚಿಟ್ಬಿಟ್ಟು ಆಮೇಲೆ ತೆಗೆದು ಅದನ್ನು ನೋಡಿ, ಎಲ್ಲ ಕಾಣಿಸ್ತಿದೆ ಅಲ್ವಾ ನಿಮ್ಮ ಸೌತೆಕಾಯಿ ತುರಿ, ಕರಿಬೇವು, ಕೊತ್ತಂಬರಿ ಎಲ್ಲ ಕಾಣಿಸ್ತಿದೆ. ಚೆನ್ನಾಗಿರುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಚೆನ್ನಾಗಿ